ಚಿಕ್ಕಮಗಳೂರಿಂದ ಬಾಂಬೆಗೆ ನನ್ನ 30 ವರ್ಷದ ಜೀವನದಲ್ಲಣ ತುಂಬಾ ಕಷ್ಟ ಅನ್ಕೊಂಡಷ್ಟು ಸುಲಭ ಇಲ್ಲ ಲಾರಿ ಜೀವನ. ಓಕೆ ಗೈಸ್, ಎಲ್ಲರಿಗೂ ನಮಸ್ತೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂತಂದ್ರೆ, ನೀವೆಲ್ಲರೂ ನೋಡೇ ಇರ್ತೀರ ತಮ್ಮ ಲೈನಲ್ಲಿ ಚಿಕ್ಕಪ್ಪನ ಜೊತೆ ಲಾರಿ ಪ್ರಯಾಣ ಚಿಕ್ಕಮಗಳೂರಿಂದ ಬಾಂಬೆಗೆ. ಹೇಗಿರುತ್ತೆ ಪ್ರಯಾಣ ಎಕ್ಸ್ಪ್ಲೋರ್ ಮಾಡೋಣ. ತುಂಬ ಫನ್ ಇರುತ್ತೆ. ಚಿಕ್ಕಪ್ಪನ ಜೊತೆ ಅಲ್ವಾ, ನಮ್ಮ ಚಿಕ್ಕಪ್ಪ ತುಂಬ ಫ್ರೆಂಡ್ಲಿ. ತೋರಿಸ್ತೀನಿ ಅವರಿಗೆ. ಇದೇ ಲಾರಿ ನೋಡ್ತಾ ಇದ್ದೀರಾ, 12 ವೀಲ್ ಆಯ್ತಾ. ಲೋಡ್ ಆಲ್ರೆಡಿ ಆಗ್ಬಿಟ್ಟಿದೆ, ಜರ್ನಿ ಸ್ಟಾರ್ಟ್ ಮಾಡಬೇಕು. ನಮ್ಮ ಚಿಕ್ಕಪ್ಪನ ತೋರಿಸ್ತೀನಿ. ಚಿಕ್ಕಪ್ಪ, ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಹಾಯ್ ಹಾಯ್ ಮಾಡಿ ಹೊರಡೋಣ ಬಾಂಬೆಗೆ. ಸೊ ಗನ್ನಿ ಗೈಸ್, ಟೈಮ್ನ ವೇಸ್ಟ್ ಮಾಡೋದು ಬೇಡ, ಪಟಾಪಟ್ ಅಂತ ಹೋಗೋಣ. ಟೀ ಕುಡಿತಾ ಇದ್ದೀವಿ, ಗ್ರೀಸಿಂಗ್ ಮಾಡಿಸ್ಬೇಕಿತ್ತು, ಮಾಡಿಸ್ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಇಲ್ಲೊಂದು ಟನಲ್ ಸಿಗ್ತಾ ಇದೆ, ಬೆಟ್ಟದ ಕೆಳಗಿರೋದು, ತೋರಿಸ್ತೀನಿ ನೋಡಿ. ಗ್ರೇಟ್, ನಮ್ ಚಿಕ್ಕಪ್ಪ ಜೋಶಲ್ ಅವ್ರೆ, ಕ್ರೇಜಿ ಆಗಿರಲ್ವಾ, ಒಂಥರ ಖುಷಿ. ಕ್ರೇಜಿ ಗೈಸ್, ಕ್ರೇಜಿ ಕ್ರೇಜಿ ಕ್ರೇಜಿ, ಸಕ್ಕತ್ತಾಗಿತ್ತು. ಲಾರಿ ಒಳಗಡೆ ಹೆಂಗಿರುತ್ತೆ ಅಂತ ಎಷ್ಟೋ ಜನ ಗೊತ್ತೇ ಇರಲ್ಲ. ನೋಡಿ, ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡ್ತಾ ಇದ್ದೀರಾ, ಇದು ಡ್ರೈವರ್ ಸೀಟ್ ಆಯ್ತಾ. ಇದು ಡ್ರೈವರ್ ಸೀಟು, ಆಮೇಲೆ ಸ್ಟೇರಿಂಗು, ಆಮೇಲೆ ಇದು ಗೇರ್ ಲಿವರು, ಆಮೇಲೆ ಇದು ಮಂಚ, ಚಾರ್ಜರ್ ಇರುತ್ತೆ, ಫ್ಯಾನ್ ಇರುತ್ತೆ, ಲೈಟ್ಸು, ದೇವ್ರ ಫೋಟೋ, ಸ್ಪೀಕರು ಎಲ್ಲ ಆಲ್ಮೋಸ್ಟ್ ಒಂದು ಮನೆ ಥರನೇ ಆಯ್ತಾ. ಇಲ್ಲಿ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ನಾನು ಮಲ್ಕೋತೀನಿ. ಆ್ಯಂಡ್ ಈ ಕಡೆನೂ ಇದೆ ನೋಡಿ. ಹಾಂ, ಮನೆ ಥರನೇ ಆಯ್ತಾ. ಒಂಥರ ಮಜಾ ಅಂದರೆ ಮಜಾ ಅಂದ್ಕೊಳ್ಳಿ. ಅಲ್ಲಿ ನೋಡಿ, ಇನ್ನೊಂದು ಗಾಡಿ ಬರ್ತಾ ಇದೆ. ಹೆವಿ ಅಂದರೆ ಹೆವಿ ಫನ್ ಇರುತ್ತೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಚಿಕ್ಕಪ್ಪ ಏನೋ ಶಾಪಿಂಗ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ, ಅಡುಗೆ ಮಾಡಬೇಕು ಅಂತ. ಸೊ ನನಗೆ ನೀರು ತುಂಬ್ಕೊಂಬರಕ್ಕೆ ಹೇಳಿದ್ರು. ನಾನು ನೋಡಿ ನೀರು ತುಂಬ್ಕೊಂಬಂದು ಇಟ್ಟಿದ್ದೀನಲ್ಲಿ. ಸೊ ಬರ್ತಾರೆ ಇವಾಗ. ಆ್ಯಂಡ್ ನಾವೇ ಅಲ್ಲಿಗೆ ಹೋಗೋಣ ಬನ್ನಿ. ರೇಷನ್ ತೊಗೊಂಡಿದ್ದಾಯ್ತು. ನಮಗೂ ಸ್ಟವ್ ಇಲ್ಲ, ಸ್ವಲ್ಪ ರಿಪೇರಿ ಮಾಡಿಸೋದಿತ್ತು. ರಿಪೇರಿ ಮಾಡಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಲಾರಿ ಹತ್ರ. ಬನ್ನಿ ಅಲ್ಲಿ ಹೋಗೋಣ, ಅಡುಗೆ ಮಾಡಬೇಕು. ಕೊಪ್ಪಳ ಹತ್ರ ಇದ್ವಿ, ಗಾಡಿ ಪಂಚರ್ ಆಗಿ ಹೋಗ್ಬಿಡ್ತು. ಪಂಚರ್ ಅಂಗಡಿ ನಮ್ಮ ಅದೃಷ್ಟಕ್ಕೆ ಇಲ್ಲೇ ಇದೆ, ಜಾಕಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಪಂಚರ್ ಆಗಿ ಟೈರ್ನ ಬಿಚ್ಚಿಬಿಟ್ಟು ತೊಗೊಂಡು ಬಂದ್ವಿ. ನಮ್ಮ ಚಿಕ್ಕಪ್ಪ ನೋಡಿದ್ರೆ ಅಡುಗೆ ಬೇರೆ ಮಾಡಿರಲಿಲ್ಲ. ಅಡುಗೆ ಮಾಡ್ತೀನಿ, ನೀನು ಪಂಚರ್ ಹಾಕ್ಸ್ಕೊಂಬ ಅಂತ ಅಂದ್ಬಿಟ್ರು. ನಮ್ಮ ಅದೃಷ್ಟಕ್ಕೆ ಟೋಲ್ ಹತ್ರನೇ ಪಂಚರ್ ಅಂಗಡಿ ಇತ್ತು. ತಗೊಂಡು ಬಂದು ಪಂಚರ್ ಹಾಕ್ಸ್ತಾ ಇದೀವಿ ಟೈರ್ನ. ಮಳೆ ಹೊಡೆದ್ಬಿಟ್ಟಿದೆ ಗೈಸ್, ಎಷ್ಟು ದೊಡ್ಡ ಮಳೆ ಹೊಡೆದಿದೆ ಅಂದರೆ ನೋಡ್ತಾ ಇದ್ದೀರಾ. ತುಂಬ ಕಷ್ಟ ಅನ್ಕೊಂಡಷ್ಟು ಸುಲಭ ಇಲ್ಲ ಲಾರಿ ಜೀವನ. ಪಂಚರ್ ಹಾಕ್ಸ್ಕೊಂಡ್ ಬಂದಾಯ್ತು, ಟೈರ್ ಬೇರೆ ಫಿಟ್ ಮಾಡಾಯ್ತು. ಪಂಚರ್ ಹಾಕ್ಸ್ಕೊಂಡ್ ಬರಕ್ಕೆ ಹೋದಾಗ ನಮ್ಮ ಚಿಕ್ಕಪ್ಪ ಅಡುಗೆ ಮಾಡಿರ್ತೀನಿ ಅಂತ ಹೇಳಿದ್ರು. ಮಸ್ತಾಗಿ ಅಡುಗೆ ಮಾಡಿದ್ರೆ ಹಾಕೊಂಡು ತಿಂತಾ ಇದ್ದೀವಿ. ಚಿಕನ್ನು ಭಾರಿ ಐತೆ ಅಡುಗೆ ಮಾತ್ರ. ಊಟ ಮಾಡಿಬಿಟ್ಟು ಗಚ್ಚಂತ ಮುಂದೆ ಹೋಗ್ಬೇಕು, ಪಾಸ್ ಆಗ್ಬೇಕು, ಟೈಮ್ ಆಗೈತೆ. ಬೇಗ ಊಟ ಮುಗಿಸ್ಕೊಂಡು ಮುಂದೆ ಹೋಗೋಣ. ಗಾಯ್ಸ್, ಆಲ್ಮಟ್ಟಿಲಿದ್ದೀವಿ. ಈಗಪ್ಪ ಸ್ವಲ್ಪ ಓಡಿಸಿ ಸುಸ್ತಾಯ್ತು. ಟೀ ಕುಡಿಯೋಣ ಅಂತವ್ರೆ. ಟೀ ಶಾಪಿಗೆ ಬಂದಿದ್ದೀವಿ. ಸ್ವಲ್ಪ ಟೀ ಕುಡಿದು ವಿಶ್ರಾಂತಿ ತಗೊಂಡು ಆಮೇಲೆ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡೋಣ.
ಚಿಕ್ಕಪ್ಪ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಹೆಂಗಿದೆ ಜರ್ನಿ? ಸೂಪರ್ ಆಗಿದೆ. ಜೋರಾಗಿ ಮಾತಾಡ್ಬೇಕು, ಕೇಳಿಸಲ್ಲ. ಸೂಪರ್ ಆಗಿದೆ. ಮುಖಾನೇ ಹೇಳ್ತಾ ಇದೆ ನಿಮ್ದು. ತುಂಬಾ ಬೋರು, ಏನ್ ಮಾಡೋದು. ಹಾ, ಹ್ಮ್ ಸುಸ್ತಾಗಿಲ್ವಾ? ಆಗಿದೆ. ಹಾ ಆದ್ರೂ ಮಲ್ಕೊಂಡ್ಬಿಟ್ರೆ ಹಾ ಗಾಡಿನೂ ಬೇಡ, ಹಾ ಕೆಲ್ಸಾನೂ ಬೇಡ, ಹಾ. ಆರಾಮಾಗಿ ಎಲ್ಲಾದ್ರೂ ನಿದ್ದೆ ಮಾಡಿ ಆರಾಮಾಗಿ ಮನೆಗೆ ಹೋಗ್ಬಿಡೋಣ. ಗೈಸ್ ಹೇಳಲ್ವಾ, ತುಂಬಾ ಅಂದ್ರೆ ಹೆವಿ ಕಷ್ಟ ಆಯ್ತಾ. ನಾನೇ ನೋಡ್ತಾ ಇದ್ದೀನಿ, ನಿನ್ನೆ ರಾತ್ರಿಯಿಂದ ಓಡಿಸ್ತಾನೆ ಅವ್ರೆ. ಓಡಿಸಿ 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 ಗಾಡಿ ಕಂಡೀಷನ್ ಹಿಂಗಾಗ್ಬಿಟ್ಟಿದೆ ನೋಡ್ರಿ ಫುಲ್ಲು. ಬಾ, ಮೊಬೈಲಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ರಾತ್ರಿ ವಿಡಿಯೋ ತೋರಿಸೋಣ ಅಂತಂದರೆ ಚಾರ್ಜಿಗೆ ಹಾಕಿ ನಾನು ಮಲ್ಕೊಂಡ್ಬಿಟ್ಟಿದೆ. ಇವಾಗ ಟೀ ಕುಡಿತೀವಿ. ಟೀ ಕುಡಿದಾದ್ಮೇಲೆ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಅಂದ್ಕೊಂಡಾಗೆ ನಾವಿವತ್ತು ರಾತ್ರಿ ಅಷ್ಟರಲ್ಲಿ ಕರ್ನಾಟಕ ಬಿಡ್ತೀವಿ ಅಂತ ಅನ್ಸುತ್ತೆ. ಬೆಳಗಿನ ಜಾವ ಅಷ್ಟರಲ್ಲಿ ಬಾಂಬೆ ರೀಚ್ ಆಗ್ತೀವಿ ಅಂತ ಹೇಳ್ತಾಯಿದ್ರು. ನೋಡೋಣ ಬೆಳಗ್ಗೆ ಅಷ್ಟರಲ್ಲಿ ಬಾಂಬೆ ರೀಚ್ ಆಗ್ತೀವಾ ಇಲ್ವಾ ಅಂತ. ಆಲ್ಮಟ್ಟಿ ಡ್ಯಾಮ್ಗೆ ರೀಚ್ ಆದ್ವಿ, ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಆಲ್ಮಟ್ಟಿ ಡ್ಯಾಮ್ನ. ಗೈಸ, ನಿದ್ದೆ ಬರ್ತಾ ಇತ್ತು ಅಂತ ಮಲ್ಕೊಂಬಿಟ್ಟೆ. ನಮ್ಮ ಚಿಕ್ಕಪ್ಪ ಗಾಡಿ ಓಡಿಸ್ಕೊಂಬಂದ್ರು. ಇವಾಗ ಬೀಜಾಪುರಲ್ಲಿ ಇದ್ದೀವಿ. ಅವರು ಪಾಪ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಬೆಳಗ್ಗೆ 5 ಗಂಟೆ ಅಷ್ಟರಲ್ಲಿ ರೀಚ್ ಆಗಲ್ಲ ನಾವು, ಬೆಳಗಿನ ಜಾವ ಅಷ್ಟರಲ್ಲಿ. ಸೊ ರೆಸ್ಟ್ ಮಾಡಿಬಿಟ್ಟು ಒಂದು ಮಧ್ಯರಾತ್ರಿ ಆದಮೇಲೆ ಬಿಡೋಣ ಅಂತಂದರು. ಸೊ ಅದಕ್ಕೆ ಊಟ ಮಾಡ್ಕೊಡೋಣ ಅಂತಂದ್ಬಿಟ್ಟು ಚಿಕನ್ ಇತ್ತಲ್ಲ, ಅದನ್ನೇ ಬಿಸಿ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪನು ಮಸ್ತಾಗಿ ಬಾರಿಸ್ತವ್ರು ಹಂಗೆ ಹಿಡ್ಕೊಬಿಟ್ಟು. ಚಿಕನ್ ಇನ್ನು ಎಷ್ಟು ಉಳ್ತೈತೆ, ನಾವು ನೋಡ್ರಿ ಕುಕ್ಕರಲ್ಲೇ ತಿಂತಾಯಿದ್ದೀವಿ. ತಟ್ಟೆ ಬೇರೆ ಐತಾ. ಮನೆಯಿಂದ ನೋಡಿ, ಮನೇಲಿದ್ರೆ ಯಾವ ಥರ ಇದು ಮಾಡ್ತೀವಿ, ಹೊರಗಡೆ ಬಂದರೆ ಇವೆಲ್ಲ ಯೋಚನೆ ಮಾಡ್ಬೇಕು. ತಟ್ಟೆಲಿ ತಿಂದ್ರೆ ತಟ್ಟೆನೂ ತೊಳಿಬೇಕು, ಕುಕ್ಕರು ತೊಳಿಬೇಕು. ಸುಮ್ಮನೆ ಕುಕ್ಕರಲ್ಲೇ ತಿನ್ಬಿಟ್ರೆ ತಟ್ಟೆ ತೊಳಿಯೋದು ಬಿಗುತ್ತಲ್ಲ, ಕರೆಕ್ಟ್ ತಾನೆ? ನಗಾಡ್ತಾರೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಆ್ಯಂಡ್ ಮುಂದೆ ನಾವು ಬಾಂಬೆಗೆ ಹೋಗೋ ತನಕ ಏನೇನಾಯಿತು ಅಂತ ನೆಕ್ಸ್ಟ್ ಚಾಪ್ಟರಲ್ಲಿ ನೋಡೋಣ. ಸೊ ಏನನ್ಸುತ್ತೆ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಂತಿಲ್ ದೆನ್ ನಮಸ್ಕಾರ.